ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಾ ಲಾಗ್. ನಾನಿವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಿಂದ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಶಾಪಲ್ಲಿ ಹೋಗಿ ಕೂಡ ಪೂಜೆ ಮಾಡಬೇಕು. ಆಲ್ಮೋಸ್ಟ್ ನಾನು ಆಗಸ್ಟಲ್ಲಿ ಯಾವಾಗಲೂ ಶಾಪಲ್ಲಿ ಪೂಜೆ ಮಾಡಿರ್ತಾರೆ. ನೋಡೋಣ, ಇವತ್ತು ಪೂಜೆ ಮಾಡಿಕೊಂಡು ಶಾಪಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ನಮ್ಮ ಶಾಪಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಜುಬೇರ್ ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಬಂದಿದ್ದಾನೆ ಗೊಂಬೆಗೆ, ಹಾಗೆ ಗ್ಲಾಸ್ ಮೇಲೆ. ನಾನು ಮೊನ್ನೆ ಚಳಿ ಆಗ್ಬಿಟ್ಟಿದ್ದೆ. ಇವರು ಗಾಗಲ್ಸ್ದು ಡಿಸ್ಪ್ಲೇ ಎಲ್ಲ ರೆಡಿ ಮಾಡ್ತಿದ್ದಾರೆ. ನೋಡಿ ಗೈಸ್, ಜುಬೇರ್ ಏನು ಮಾಡ್ತಿದ್ಯಪ್ಪ? ನಾನು ನಮ್ಮ ಗೊಂಬೆ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಕೊಂಡು ಈಗ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಯಾವ ಥರ ಅವನು ಕಾಂಬಿನೇಷನಲ್ಲಿ ಹುಡ್ಕೊಂಡು ಈ ಥರ ಚೇಂಜ್ ಮಾಡ್ತಾನೆ. ಇವಾಗ ಬಂದು ಕಾಲರ್ ಟಿ ಶರ್ಟ್ನ ಹಾಕ್ತಿದ್ದಾನೆ. ಕಾಲರ್ ಟಿ ಶರ್ಟ್ ಜೊತೆಗೆ ಏನು ಹಾಕ್ತಾನೆ? ಪ್ಯಾಂಟ್, ಜೀನ್ಸಾ, ಟ್ರ್ಯಾಕ್ ಪ್ಯಾಂಟಾ, ಫಾರ್ಮಲ್ಸಾ? ನೋಡೋಣ ಏನಾಗ್ತಾನೆ ಅಂತ. ಅದು ಆಲ್ರೆಡಿ ಫಾರ್ಮಲ್ಸ್ ಹಾಕಿತ್ತು, ಇವಾಗ ಅದನ್ನು ಚೇಂಜ್ ಮಾಡಿ ಬೇರೆ ಹಾಕ್ತಾನೆ. ನೋಡಿ ಗೈಸ್, ಈ ಥರ ಕಾರ್ಗೋ ಟ್ರ್ಯಾಕ್ ಪ್ಯಾಂಟ್ನ ಈ ಟಿ ಶರ್ಟ್ಗೆ, ಕಾಲರ್ ಟಿ ಶರ್ಟ್ಗೆ ಮ್ಯಾಚ್ ಮಾಡಿ ಹಾಕಿದ್ದಾನೆ. ನೋಡಿ, ಇವನ್ನ ಫುಲ್ ಮೆಂಚಿಸ್ತಾ ಇದ್ದಾನೆ. ಇವನ ಮುಖಕ್ಕೂ ಮ್ಯಾಚ್ ಆಗಲ್ಲ ನೋಡಿ ಗೈಸ್. ಇಬ್ಬರು ಬ್ರದರ್ಸ್ ಥರ ಇದ್ದಾರೆ ನೋಡಿ ಗೈಸ್. ಪಕ್ಕಕ್ಕೆ ಬರ ಜುಬೇರ್. ನೋಡಿ ಗೈಸ್, ಒಂದೇ ಥರ ಇದ್ದಾರೆ ಗೈಸ್ ಇಬ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಅಣ್ಣನ ತಮ್ಮನ ಇವನು? ತಮ್ಮ. ಓಕೆ, ಅವ್ನ ಬ್ರದರ್ ಅಂತೆ, ಹೆಂಗಾರ್ ಬ್ರದರು. ನೋಡಿ ಗೈಸ್, ಪಾಪ ತಮ್ಮನಿಗೆ ಯಾವ ಥರ ಎಲ್ಲ ಬಟ್ಟೆ ಹಾಕಿ ರೆಡಿ ಮಾಡ್ತೀಯಾನೆ. ಹೊರಗಡೆ ನಿಂತ್ಕೋತಾನ ಪಾಪ, ಬಿಸಿಲು ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ ಪಾಪ. ಮಳೇಲಿ ಎತ್ತಿಡಲ್ವಾ? ಮಳೆ ಎತ್ಕೋತೀವಿ ಒಂದೊಂದ್ಸಲ ಸೋನೆ ಬಂದಾಗ. ಜುಬೇರ್ಗೆ ಹಳೆ ಅಂಗಡಿಲಿ ಇಬ್ಬರು ತಮ್ಮಂದಿರಿದ್ದಾರೆ, ಹೊಸ ಅಂಗಡಿಲಿ ಇಬ್ಬರು ತಮ್ಮಂದಿರಿದ್ದಾರೆ. ಅವನವ್ರಿಗೆ ಅಲಂಕಾರ ಮಾಡಿದೆ ಆಗೋಗ್ಬಿಡುತ್ತೆ. ಆ್ಯಂಡ್ ಡಿಸ್ಪ್ಲೇನೂ ಕೂಡ ನಮ್ಮ ಜುಬೇರೆ ಚೇಂಜ್ ಮಾಡೋದು ಯಾವಾಗ್ಲೂ. ಈ ಶಾಪಲ್ಲೇ ಆಗ್ಬೋದು, ಆ ಶಾಪಲ್ಲೇ ಆಗ್ಬೋದು, ಡಿಸ್ಪ್ಲೇನೂ ಕೂಡ ಅವನೇ ಹಾಕೋದು. ನನ್ನ ತಮ್ಮಂಗೆ ಯಾರದು ದೃಷ್ಟಿ ಆಗ್ಬಾರ್ದು. ಓಹೋ, ನೋಡಿ ಗೈಸ್, ಇದು ಆಕ್ಚುಲಿ ಚೆನ್ನಾಗಿರೋದು. ಫುಲ್ಲು ರೆಡಿ ಆಗೋದ ತಮ್ಮ. ಹೋಗದಾ? ಏನು ಹೆಸ್ರು ಕಟ್ಟಿದ್ಯಪ್ಪ ನಿನ್ನ ತಮ್ಮನಿಗೆ? ಏನು ಹೆಸರು ಇಲ್ಲ ಇನ್ನ. ಕಟ್ಟು, 4 ಜನಕ್ಕೆ ಒಂದೊಂದು ಹೆಸರು. ಗೈಸ್, ಇವರಂತೂ ಬಿಗ್ಗರ್ ಮ್ಯಾನು ನಮ್ಮ ಶಾಪಲ್ಲಿ. ಇವ್ರಿಗೀಗ ಮೇಕಪ್ ಮಾಡಬೇಕು. ನಮ್ಮ ಜುಬೇರ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಾಡಬೇಕು. ಎಲ್ಲ ಡಿಸ್ಪ್ಲೇ ಚೇಂಜ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೂ ಡಿಸ್ಪ್ಲೇ ಚೇಂಜ್ ಮಾಡ್ತೀನಿ. ಪ್ರತಿದಿನ ಏನು ಡಿಸ್ಪ್ಲೇ ಚೇಂಜ್ ಮಾಡಲ್ಲ, ಅಂದರೆ 2-3 ಡೇಸ್ಗೆ ನಮಗೆ ಸ್ಟಾಕ್ ಬರುತ್ತೆ, ಆವಾಗ ನಾವು ಡಿಸ್ಪ್ಲೇನ ಚೇಂಜ್ ಮಾಡ್ತೀವಿ. ಪ್ರತಿದಿನ ಏನು ಚೇಂಜ್ ಮಾಡಲ್ಲ. 2 ಡೇಸ್ ಒನ್ಸು ಅಥವಾ 3 ಡೇಸ್ ಒನ್ಸು ಈ ಥರ ಎಕ್ಸ್ಚೇಂಜ್ ಮಾಡಿ ಬಟ್ಟೆ ನಾವಕ್ಕೆ ಗೊಂಬೆಗಳಿಗೆ ಹಾಕ್ತಿರ್ತೀವಿ. ನೋಡಿ, ಈ ಥರ ಶರ್ಟು ಆ್ಯಂಡ್ ಈ ಥರ ಬಾಗಿ ಪ್ಯಾಂಟ್ನ ನಮ್ಮ ಗೊಂಬೆಗೆ ಹಾಕಿದ್ವಿ. ಇವಾಗ ಚೇಂಜ್ ಮಾಡಿ ಏನಾಗ್ತಾನೋ ಗೊತ್ತಿಲ್ಲ, ಅವನದೇ ಡಿಸಿಷನ್ನು. ಗೆಸ್ ಏನು ಮಾಡೋದು? ಐ ಥಿಂಕ್ ಇವಾಗ ಸ್ವೆಟ್ ಶರ್ಟ್ ಬಂದಿದೆ, ಸ್ವೆಟ್ ಶರ್ಟ್ಸ್ನ ಹಾಕ್ಬೋದು. ಐ ಡೋಂಟ್ ನೋ ಯಾವ್ದು ಹಾಕ್ತಾನೆ ಅಂತ. ಕರೆಕ್ಟಾಗಿ ಗೆಸ್ ಮಾಡಿ. ಸ್ವೆಟ್ ಶರ್ಟೇ ಹಾಕ್ತೀಯ ಕಣ, ಕರೆಕ್ಟಾ? ಏನು ನನಗೂ ಗೊತ್ತಿಲ್ಲ. ಬಂದಿರೋದೇ ಅದು, ಇವಾಗ ಅದೇ ಹಾಕ್ತೀಯ. ಇನ್ನೊಂದು ಐಟಮ್ ಏನೋ ಬಂದೈತೆ, ಗೆಸ್ ಮಾಡಿ ನೋಡೋದು. ಹುಡೀಸು ಕರೆಕ್ಟು. ಹುಡೀಸ್ ಬೇಡ, ಹುಡೀಸ್ ಹಾಕ್ತಿದ್ಯಾ? ಹುಡೀಸ್ ಹಾಕ್ತಿದ್ಯಾ?
ಸರಿ ಹಾಕು, ತೋರಿಸೋದು ಹುಡಿಸ್ ಹೇಗಿದೆ ಅಂತೇಳಿ. ಇಲ್ಲಿ ತೋರ್ಸಮ್ಮ, ಇಲ್ಲಿ ಹಿಂಗೆ ಬಾ ನೋಡಿ ಗೈಸ್. ಹೇರು ಮತ್ತು ಈ ಥರ ಬ್ಯಾಕ್ ಪ್ರಿಂಟ್ ಇದೆ ಹುಡಿಸ್. ಬ್ಲ್ಯಾಕು ಹೊರಗಡೆ ಹಾಕಿದ್ರೆ ಧೂಳು ಕೂರ್ಬಿಡುತ್ತೆ ಕಣೋ, ಬ್ಲ್ಯಾಕ್ ಹಾಕ್ಬಾರ್ದು. ಕಲರ್ ಕಾಂಬಿನೇಷನ್ ಓಕೆ, ಬಟ್ ಬ್ಲ್ಯಾಕ್ ಹಾಕ್ಬಾರ್ದು, ಧೂಳು ಕೂತ್ಕೊಬಿಡುತ್ತೆ. ಬ್ಲ್ಯಾಕು ಬೇಗ ಅಬ್ಸರ್ವ್ ಮಾಡುತ್ತೆ ಧೂಳನ್ನ. ನಮ್ಮ ಜುಬೇರು ಬ್ಲ್ಯಾಕ್ ಹುಡ್ಡಿನ ಹಾಕೋಕ್ಕೆ ಇಷ್ಟ ಆಗಿದ್ದ, ನಾನು ಬೇಡ ಅಂತೇಳಿ ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದಾನೆ. ಅಂದರೆ ಹಂಗೇನಿಲ್ಲ, ಬೇಜಾರೇನಾಗಿಲ್ಲ. ಬೇಜಾರೈತೇನೋ? ಬೇಜಾರೇನಿಲ್ಲ. ಕಲರ್ ಅದು ಬ್ಲ್ಯಾಕ್ ಅಂದರೆ ಫುಲ್ಲು ಧೂಳನ್ನ ಅಬ್ಸರ್ವ್ ಮಾಡಿಬಿಡುತ್ತೆ. ಅಂದರೆ ಫುಲ್ಲು ಧೂಳು ಆಗಿಬಿಟ್ಟಿರುತ್ತೆ, ಮತ್ತು ಅದನ್ನೆಲ್ಲ ಹೋದ್ರೂ ಸರಿ ಹೋಗಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿದೆ. ಈ ಥರ ಜೀನ್ಸ್ ಕಾರ್ಗೋನ, ಬ್ಲೂ ಜೀನ್ಸ್ ಕಾರ್ಗೋನ ಹಾಕ್ತಿದ್ದಾನೆ. ಪ್ಯಾಂಟು ಹೀಗೆ ಕಾಲಿಗೆ ಫುಲ್ ಸ್ಟ್ರೆಚಬಲ್ ಪ್ಯಾಂಟ್ ಇದು. ಮೇಲೆ ಈ ಥರ ಹುಡೀಸ್ನ ಹಾಕ್ತಾನೆ. ಇದ್ರ ಮೇಲೆ ಹುಡೀಸ್ನೇ ಬೇಡ ಅಂತೇಳಿ ಫುಲ್ ಓವರ್ನ ತೊಗೊಂಡ. ನೋಡಿ ಈ ಥರ ಸ್ವೆಟ್ ಶರ್ಟ್ನ ಹಾಕ್ತಿದ್ದಾನೆ. ನೋಡಿ ಡಿಸೈನ್ ಏನು ಚೆನ್ನಾಗಿದೆ ಅಂತೇಳಿ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಹಾಕಿದ್ದೀವಿ, ಫುಲ್ ಓವರ್ಸ್ ತುಂಬ ಬಂದಿದೆ. ಸೊ ಹಾಗಾಗಿ ನೋಡಿ ಗೈಸ್ ಎಷ್ಟು ಬೇಗ ಹಾಕ್ಬಿಟ್ಟ. ನಾವಾದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಬೇಗ ಹಾಕ್ಬಿಡ್ತಾನೆ ಅವನು. ನೋಡಿ ಗೈಸ್ ಎಷ್ಟು ಬೇಗ ಹಾಕಿಬಿಟ್ಟ. ಒಂದು ಕೈನ ಇನ್ನೊಂದು ಕೈನ ಹಾಕ್ತಿದ್ದಾನೆ. ಈ ಥರ ಫುಲ್ಲು ರಿಮೂವ್ ಮಾಡಿಕೊಂಡು ಹಾಕ್ಕೊಬೇಕು. ನೋಡಿ ಇವನು ರೆಡಿ ಆದ. ಫುಲ್ಲು ಇವನು ರೆಡಿ ಆಗೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇವರು ಪ್ಯಾಂಟ್ ರೆಡಿ ಆಯಿತು. ಇದ್ರಲ್ಲಿ ಜುಬೇರ್ ಯಾರು ಗೊಂಬೆ ಯಾರು ಅಂತ ಗೊತ್ತಾಗ್ತಿಲ್ಲ. ಕಾಲು ಕೆಳಗಡೆ ನೋಡಿದ್ರೆ ಇವ್ರು ರೆಡಿ ಆಗಿದ್ದಾರೆ. ಫುಲ್ ಕವರ್ ಮಾಡಪ್ಪ ಅವ್ರನ್ನ. ಈ ಥರ ಇಟ್ಟರೆ ಮುಗೀತು, ಫುಲ್ಲು ರೆಡಿ ಆದರು. ಅವ್ರಿಗೆ ಅವ್ರದ್ದು ತಲೆನ ಸೇರಿಸ್ಬಿಟ್ರೆ ರೆಡಿ ಆಗ್ತಾರೆ. ಅದನ್ನ ಫೋಟೋನ ಕೂಡ ಜುಬೇರ್ ತೆಕ್ಕೊಂಬರ್ತಾನೆ. ನಮ್ಮ ಜುಬೇರ್ಗಿಂತ ಎಷ್ಟು ಎತ್ತರದಲ್ಲಿದ್ದಾನೆ ನೋಡಿ. ಅವನು ಫುಲ್ ಎತ್ತರವಾಗಿದ್ದಾನೆ. ಜುಬೇರ್ ಅವ್ರ ಅಣ್ಣ, ಇವನು ತಮ್ಮ ಅಲ್ಲ. ತಮ್ಮ ಅಂತ ಮಿಸ್ಟೇಕ್ ಮಾಡ್ಕೊಂಡು ಹೇಳ್ದೆ ಜುಬೇರು. ಅವನ ತಮ್ಮ, ಇವನ ಅಣ್ಣ. ಜುಬೇರ್ ನಿಮ್ಮ ಅಣ್ಣ ಹಿಂಗೆ ಇರೋದಾ? ಓಕೆ ಗಾಯ್ಸ್, ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಮ್ಮ ಶಾಪ್ನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.